ಹಾಯ್ ಫ್ರೆಂಡ್ಸ್, ರಾಮಾಯಣ ಬರೆದ ವಾಲ್ಮೀಕಿಯ ಕತೆ ನಿಮಗೆ ಗೊತ್ತಾ? ಬೇಟೆಗಾರನಾಗಿದ್ದ ವಾಲ್ಮೀಕಿ ದರೋಡೆಕೋರ ಆಗಿದ್ದು ಹೇಗೆ? ವಾಲ್ಮೀಕಿ ಮಹರ್ಷಿಯಾಗಿ ಬದಲಾಗಿ ರಾಮಾಯಣ ಬರೆದ್ರ? ವಾಲ್ಮೀಕಿ ಸಮುದಾಯದ ಪೂರ್ವಜರ ಈ ವಾಲ್ಮೀಕಿ? ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ವಾಲ್ಮೀಕಿಯ ಜನನ ಮತ್ತು ಬಾಲ್ಯ. ಮಹರ್ಷಿ ವಾಲ್ಮೀಕಿ ಜನಿಸಿದ್ದು ತ್ರೇತಾಯುಗದಲ್ಲಿ ಅಂತ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಮಾಹಿತಿ ಇದೆ. ಇವರ ತಂದೆ ಪ್ರಚೇತ ಋಷಿ. ವಾಲ್ಮೀಕಿಯ ಬಾಲ್ಯದ ಹೆಸರು ರತ್ನಾಕರ ಅಂತ ಇತ್ತು. ಇನ್ನು ಕೆಲವರು ವಾಲ್ಮೀಕಿಗೆ ಅಗ್ನಿಶರ್ಮ ಅನ್ನೋ ಹೆಸರು ಕೂಡ ಇತ್ತು ಅಂತ ಹೇಳ್ತಾರೆ. ಪ್ರಚೇತ ಮಗ ರತ್ನಾಕರನನ್ನು ತುಂಬಾ ಇಷ್ಟಪಡ್ತಿದ್ರು. ಇವರದ್ದು ಒಂದು ಆಶ್ರಮ ಇತ್ತು. ಮಕ್ಕಳು ಇಲ್ಲಿ ಬಂದು ಶಿಕ್ಷಣ ಕಲಿತಿದ್ರು. ಚಿಕ್ಕ ಇರುವಾಗ ಒಂದಿನ ರತ್ನಾಕರ ತನ್ನ ಸ್ನೇಹಿತರ ಜೊತೆ ಕಾಡಿಗೆ ಹೋದ್ರು. ಅಲ್ಲಿ ದಾರಿ ತಪ್ಪಿ ಫ್ರೆಂಡ್ಸ್ ಇಂದ ದೂರ ಆಗ್ಬಿಟ್ರು. ವಾಪಸ್ ಆಶ್ರಮಕ್ಕೆ ಬರೋ ದಾರಿ ಸಿಗಲೇ ಇಲ್ಲ. ಬೇಡನ ಕಣ್ಣಿಗೆ ಬಿದ್ದ ರತ್ನಾಕರ ಹುಡುಗನಿಗೆ ಆಶ್ರಯ ನೀಡಿದ ಬೇಡ. ದಾರಿ ಮರೆತು ಅಳುತ್ತಾ ಕೂತಿದ್ದ ರತ್ನಾಕರ ಇದ್ದ ಜಾಗಕ್ಕೆ ಒಬ್ಬ ಬೇಡ ಬಂದ್ರು. ಅಳುತ್ತಿದ್ದ ರತ್ನಾಕರನನ್ನು ಕಂಡ ಬೇಡ ಏನಾಯ್ತು, ಎಲ್ಲಿಂದ ಬಂದಿದ್ದು ಅಂತೆಲ್ಲ ವಿಚಾರಿಸಿದ್ರು. ಆದ್ರೆ ಇನ್ನೂ ಚಿಕ್ಕವರಾಗಿದ್ದ ರತ್ನಾಕರಗೆ ಯಾವುದೂ ಗೊತ್ತಿರಲಿಲ್ಲ. ಎಲ್ಲಿಂದ ಬಂದಿದ್ದು, ಯಾರ ಮಗ ಅಂತ ಹೇಳಲು ಸಾಧ್ಯವಾಗ್ಲಿಲ್ಲ. ಅಳುತ್ತಲೇ ಇದ್ರು. ಇದನ್ನು ಕಂಡು ಮರುಗಿದ ಬೇಡನಿಗೆ ರತ್ನಾಕರನನ್ನು ಕಗ್ಗಾಡಿನಲ್ಲಿ ಬಿಟ್ಟು ಹೋಗಲು ಮನಸ್ಸು ಬರಲಿಲ್ಲ. ತನ್ನ ಜೊತೆಗೆ ರತ್ನಾಕರನನ್ನು ಕರ್ಕೊಂಡು ಹೋದ್ರು. ಬೇಡ ಕುಟುಂಬದಲ್ಲಿ ಬೆಳೆದ ರತ್ನಾಕರ್ ಬೇಟೆಯಾಡುತ್ತಾ ತನ್ನ ಬಾಲ್ಯದ ಜೀವನ ಕಳೆದ್ರು. ಬೆಳೆದು ದೊಡ್ಡವರಾದ್ರು. ದೊಡ್ಡ ಬೇಟೆಗಾರನಾಗಿ ಬದಲಾದ್ರು. ಬೇಡ ಸಮುದಾಯದ ಹುಡುಗಿಯನ್ನೇ ಮದುವೆ ಕೂಡ ಆದ್ರು. 3 ಮಕ್ಕಳು ಜನಿಸಿದ್ರು. ಹೀಗೆ ಕುಟುಂಬ ದೊಡ್ಡದಾಯ್ತು. ಆದ್ರೆ ಆಗ ಬರಗಾಲ ಬಂದು ಕಾಡು ಬರಿದಾಯಿತು. ಬೇಟೆ ಕಡಿಮೆ ಆಯ್ತು. ಇದರಿಂದ ಕುಟುಂಬದ ಹೊಟ್ಟೆ ತುಂಬಿಸೋಕೆ ರತ್ನಾಕರನಿಗೆ ಕಷ್ಟವಾಯ್ತು. ಕಳ್ಳತನ, ದರೋಡೆಗೆ ಇಳಿದ ರತ್ನಾಕರ. ಹೀಗೆ ಕಷ್ಟದಲ್ಲಿದ್ದಾಗ ರತ್ನಾಕರ ಒಂದು ಸಲ ಕಾಡು ಮಾರ್ಗವಾಗಿ ಬಂದ ಒಬ್ಬ ವ್ಯಕ್ತಿಯನ್ನ ಲೂಟಿ ಮಾಡಿದ್ರು, ದರೋಡೆ ಮಾಡಿದ್ರು. ದುಡ್ಡು ವಸ್ತುಗಳನ್ನೆಲ್ಲ ಕಿತ್ಕೊಂಡ್ರು. ಆಗ ಅವರ ಮನಸ್ಸಿಗೆ ಒಂದು ಯೋಚನೆ ಬಂತು. ಅರೆ, ಇಷ್ಟು ದಿನ ಕಷ್ಟಪಟ್ಟು ಶಿಕಾರಿ ಮಾಡ್ತಿದ್ದೆ, ಆದ್ರೆ ಈ ದರೋಡೆ ಕೆಲಸ ಎಷ್ಟು ಸುಲಭವಿದೆ. ಕಷ್ಟಪಡೋದೇ ಬೇಡ, ಆರಾಮಾಗಿ ಕುಟುಂಬದವರ ಹೊಟ್ಟೆನೂ ತುಂಬಿಸಬಹುದು ಅಂತ ಫುಲ್ ಖುಷಿ ಆಗೋಯ್ತು. ಇನ್ಮುಂದೆ ಇದೇ ಕೆಲಸ ಮಾಡಿದ್ರಾಯ್ತು ಅಂತ ಬೇಟೆ ಬಿಟ್ಟು ದೊಡ್ಡ ದರೋಡೆಕೋರನಾಗಿ ಬದಲಾಗಿ ಬಿಟ್ರು. ಆ ಕಾಡು ದಾರಿಯಲ್ಲಿ ಬರೋ ಪ್ರತಿಯೊಬ್ಬರನ್ನು ತಡೆದು ಲೂಟಿ ಮಾಡೋಕೆ ಶುರು ಮಾಡಿದ್ರು. ಹೆದರಿಸಿ ಬೆದರಿಸಿ ಇದ್ದ ಬದ್ದದ್ದೆಲ್ಲವನ್ನು ಲೂಟಿ ಮಾಡ್ತಿದ್ರು. ಆದ್ರೆ ರತ್ನಾಕರ ಹೀಗೆ ಲೂಟಿ ಮಾಡೋಕೆ ಶುರು ಹಚ್ಕೊಂಡಿರೋ ವಿಚಾರ ಕುಟುಂಬದ ಸದಸ್ಯರಿಗೆ ಗೊತ್ತೇ ಇರ್ಲಿಲ್ಲ. ನಾರದರನ್ನು ಅಡ್ಡಗಟ್ಟಿದ ರತ್ನಾಕರ. ಒಂದ್ಸಲ ಜಗತ್ತಿನ ಮೊದಲ ಪತ್ರಕರ್ತ ಅಂತ ಕರೆಸಿಕೊಳ್ಳೋ ನಾರದ ಮುನಿ ಈ ಮಾರ್ಗವಾಗಿ ಬಂದ್ರು. ರತ್ನಾಕರ ಎದುರಿಗೆ ಬಂದು ದರೋಡೆಗೆ ಮುಂದಾದ. ಆಗ ನಾರದರು, ನೀನು ಹೃದಯದಲ್ಲಿ ತುಂಬಾ ಪರಿಶುದ್ಧವಾಗಿದ್ದೀಯಾ, ನನ್ನ ಲೂಟಿ ಮಾಡಿದ್ರೆ ನಿನಗೇನ್ ಸಿಗುತ್ತೆ? ನನ್ನ ಹತ್ರ ಏನೂ ಇಲ್ಲ, ಯಾಕೆ ಹೇಗೆ ಮಾಡ್ತಿದ್ದೀಯಾ ಅಂತ ಕೇಳಿದ್ರು. ಆಗ ರತ್ನಾಕರ, ನನ್ನ ಕುಟುಂಬದ ಹೊಟ್ಟೆ ತುಂಬಿಸಲು ಹೀಗೆ ಮಾಡ್ತಿದ್ದೀನಿ ಅಂತಾರೆ. ಅದಕ್ಕೆ ಉತ್ತರಿಸಿದ ನಾರದರು, ಇದು ಪಾಪದ ಕೆಲಸ. ನಿನ್ನ ಮನೆಯವರಿಗೆ ನೀನು ಈ ಕೆಲಸ ಮಾಡ್ತಿರೋದು ಗೊತ್ತಾ ಅಂತ ಕೇಳಿದ್ರು. ಅದಕ್ಕೆ ಉತ್ತರಿಸಿದ ರತ್ನಾಕರ, ಇಲ್ಲ, ಮನೆಯಲ್ಲಿ ಹೇಳಿಲ್ಲ ಅಂದ್ರು. ಆಗ ನಾರದರು, ಸರಿ, ಹಾಗಾದ್ರೆ ಮನೆಗೆ ಹೋಗಿ ಅವರನ್ನು ಸೇರಿಸಿಕೊಂಡು ಈ ಕೆಲಸ ಮಾಡು, ಅವರಿಗೂ ಈ ವಿಚಾರ ಗೊತ್ತಾಗಲಿ ಅಂದ್ರು. ಆಗ ರತ್ನಾಕರ, ಅರೆ ಅದರಲ್ಲೇನಿದೆ, ಈಗಲೇ ಹೋಗಿ ಎಲ್ಲವನ್ನೂ ಹೇಳಿ ಕರ್ಕೊಂಡು ಬರ್ತೀನಿ. ನನ್ನ ಸುಖ ದುಃಖಗಳಲ್ಲಿ ಭಾಗಿಯಾಗೋ ಅವರು ನನ್ನ ಈ ಪಾಪ ಕೃತ್ಯಗಳಲ್ಲೂ ಭಾಗಿಯಾಗೇ ಆಗ್ತಾರೆ ಅಂದ್ರು. ಆಗ ನಾರದರು, ಹೌದಾ, ಸರಿ, ನಾನು ಇಲ್ಲೇ ಇದ್ದು ಕಾಯ್ತೀನಿ. ನೀನು ಹೋಗಿ ಎಲ್ಲಾ ವಿಚಾರವನ್ನು ಹೇಳಿ ಕುಟುಂಬದವರನ್ನ ಕರ್ಕೊಂಡ್ ಬಾ ಅಂತಾರೆ. ಆಗ ರತ್ನಾಕರ ಅಲ್ಲಿಂದ ಹೊರಡ್ತಾರೆ. ರತ್ನಾಕರ ಮಾತಿಗೆ ಕೆರಳಿದ ಸಾಕು ತಂದೆ. ಅಳುತ್ತಾ ನಾರದರ ಬಳಿ ಬಂದ ರತ್ನಾಕರ. ಬೇಡ ತಂದೆಯ ಬಳಿ ಬಂದ ರತ್ನಾಕರ, ನಾನು ಬೇಟೆ ಮಾಡ್ತಿಲ್ಲ, ಲೂಟಿ ಮಾಡ್ತಿದ್ದೀನಿ. ಅದರಿಂದಲೇ ಕುಟುಂಬ ನಡೀತಾ ಇದೆ. ಇನ್ಮುಂದೆ ನೀವು ನನ್ನ ಜೊತೆ ಲೂಟಿಗೆ ಬರಬೇಕು ಅಂತ ಹೇಳ್ತಾರೆ. ಆಗ ಸಿಟ್ಟಿಗೆದ್ದ ಸಾಕು ತಂದೆ, ನಿನ್ನ ಪಾಪಗಳಲ್ಲಿ ನಾವು ಭಾಗಿಯಾಗೋದಿಲ್ಲ, ನಾನ್ ನಿನಗೆ ಇದೇ ಕಲಿಸಿದ್ದ ಅಂತ ಕೇಳಿದ್ರು. ತಂದೆ ಮಾತ್ರವಲ್ಲ,
ಇಡೀ ಕುಟುಂಬದ ಎಲ್ಲರೂ ನಾವು ನಿಮ್ ಜೊತೆ ಲೂಟಿ ಮಾಡೋಕೆ ಬರೋಲ್ಲ ಅಂದುಬಿಟ್ರು. ಇದರಿಂದ ರತ್ನಾಕರನಿಗೆ ತುಂಬಾ ಶಾಕ್ ಆಯ್ತು. ತುಂಬಾ ಬೇಜಾರಾಯ್ತು. ಅಳುತ್ತಾ ಓಡಿ ಬಂದು ನಾರದರ ಕಾಲಿಗೆ ಬಿದ್ದು ಬಿಟ್ರು. ಯಾರು ನನ್ನ ಪಾಪದಲ್ಲಿ ಭಾಗಿಯಾಗಲು ರೆಡಿ ಇಲ್ಲ, ನಾನು ದೊಡ್ಡ ಪಾಪಿಯಾಗಿ ಬಿಟ್ಟೆ ಅಂತ ಗೋಳಾಡಿದ್ರು. ಆಗ ರತ್ನಾಕರನನ್ನು ಸಂತೈಸಿದ ನಾರದರು, ಚಿಂತೆ ಮಾಡಬೇಡ, ಅದಕ್ಕೆ ನಾನಿಲ್ಲಿ ಬಂದಿರೋದು. ನೀನು ಎಲ್ಲವನ್ನು ಬಿಟ್ಟು ತಪಸ್ಸು ಮಾಡು ಅಂತ ಹೇಳಿ ಒಂದು ಮಂತ್ರ ಕೊಡ್ತಾರೆ. ಪಾಪದ ಕೆಲಸಗಳಲ್ಲೇ ಭಾಗಿಯಾಗಿದ್ದ ರತ್ನಾಕರನ ಬಾಯಲ್ಲಿ ಆ ಮಂತ್ರವೇ ಹೊರಡಲಿಲ್ಲ. ರಾಮಜಪ ಹೇಳಲು ಬರಲೇ ಇಲ್ಲ. ರತ್ನಾಕರ ವಾಲ್ಮೀಕಿ ಆಗಿದ್ದು ಹೇಗೆ? ರತ್ನಾಕರ ರಾಮ ರಾಮ ಅಂತ ಹೇಳಲಾಗದೆ ಪರದಾಡಿದ್ದನ್ನು ನೋಡಿದ ನಾರದರು ಮರ ಮರ ಎಂದು ಹೇಳು ಅಂತಾರೆ. ಆಗ ಮರ ಮರ ಅಂತ ಜಪದಲ್ಲಿ ಕೂತ ರತ್ನಾಕರ ಗೊತ್ತಿಲ್ಲದೆ ತಪಸ್ಸಿನಲ್ಲಿ ಲೀನವಾಗಿ ಹೋದ್ರು. ಮರ ಮರ ಹೋಗಿ ರಾಮ ರಾಮ ಅನ್ನೋ ಉಚ್ಚಾರಣೆ ಬರೋಕೆ ಶುರುವಾಗಿತ್ತು. ಹೀಗೆ ವರ್ಷಗಳು ಉರುಳಿದ ಬಳಿಕ ರತ್ನಾಕರನಿಗೆ ದಿವ್ಯ ದೃಷ್ಟಿ ಬಂತು. ಆಗ ಮತ್ತೆ ನಾರದರು ರತ್ನಾಕರನ ಬಳಿ ಬಂದ್ರು. ಹೇ ರತ್ನಾಕರ, ನಿನ್ನ ತಪಸ್ಸಿನಿಂದ ನನಗೆ ತುಂಬಾ ಖುಷಿಯಾಗಿದೆ. ಇಂದಿನಿಂದ ನೀನು ರತ್ನಾಕರ ಅಲ್ಲ, ಇನ್ಮುಂದೆ ನಿನ್ನನ್ನು ಮಹಾಋಷಿ ವಾಲ್ಮೀಕಿ ಅಂತ ಕರೆಯಲಾಗುತ್ತೆ. ಭೂಮಿ ಮಾತ್ರವಲ್ಲ, 3 ಲೋಕದಲ್ಲೂ ನಿನ್ನ ಹೆಸರು ಜನಪ್ರಿಯವಾಗುತ್ತೆ ಅಂತ ವರದಾನ ನೀಡಿದ್ರು. ಹೀಗೆ ಒಬ್ಬ ಬೇಡ ದರೋಡೆಕೋರರಾಗಿದ್ದ ರತ್ನಾಕರ ಋಷಿ ಆದ್ರು. ವಾಲ್ಮೀಕಿಗೆ ಸಿಕ್ಕಿತು ರಾಮನ ದರ್ಶನ. ಅರ್ಧ ಕತೆ ಕೇಳಿ ಇಡೀ ರಾಮಾಯಣ ಬರೆದರು. ಗಂಗಾ ನದಿ ತೀರದಲ್ಲಿ ಒಂದು ಆಶ್ರಮ ಮಾಡಿದ ವಾಲ್ಮೀಕಿ ಅಲ್ಲೇ ವಾಸಿಸೋಕೆ ಶುರು ಮಾಡಿದ್ರು. ಇಲ್ಲಿ ಜನ ವಾಲ್ಮೀಕಿ ಬಳಿ ಶಿಕ್ಷಣ ಪಡೆಯಲು ಬರ್ತಿದ್ರು. ಇದರ ನಡುವೆಯೇ ಒಂದು ಸಲ ವನವಾಸದಲ್ಲಿದ್ದ ರಾಮ, ಲಕ್ಷ್ಮಣ ಮತ್ತು ಸೀತೆ ಆಶ್ರಮಕ್ಕೆ ಬಂದ್ರು. ತನ್ನ ಆರಾಧ್ಯ ದೈವ ರಾಮ ತನ್ನ ಆಶ್ರಮಕ್ಕೆ ಬಂದಿರೋದನ್ನು ಕಂಡು ವಾಲ್ಮೀಕಿಗೆ ಫುಲ್ ಖುಷಿ ಆಗುತ್ತೆ. ಕಾಲಿಗೆ ಬಿದ್ದು ನಮಸ್ಕರಿಸಿ, ನಾನು ನಿಮ್ಮ ಜಪ ಮಾಡ್ತಾ ನಿಮ್ಮ ದರ್ಶನಕ್ಕೆ ಕಾಯ್ತಿದ್ದೆ, ಆದ್ರೀಗ ನೀವೇ ನನ್ನ ಬಳಿ ಬಂದಿದ್ದೀರಲ್ಲ ಅಂತ ಭಾವುಕರಾದ್ರು. ಹಾಲು ಹಣ್ಣು ನೀಡಿ ಸತ್ಕರಿಸಿದ್ರು. ರಾಮನು ವಾಲ್ಮೀಕಿಯ ಭಕ್ತಿ ಪ್ರೀತಿ ಕಂಡು ಖುಷಿಪಟ್ರು. ರಾಮ ಲಕ್ಷ್ಮಣರು ಅಲ್ಲಿಂದ ಹೋದ್ಮೇಲೆ ವಾಲ್ಮೀಕಿಗೆ ರಾಮನ ಕಥೆಯನ್ನು ತಿಳಿಯೋ ಕುತೂಹಲ ಶುರುವಾಯ್ತು. ಒಂದಿನ ನಾರದರು ವಾಲ್ಮೀಕಿಯ ಆಶ್ರಮಕ್ಕೆ ಬಂದ್ರು. ಆಗ ವಾಲ್ಮೀಕಿ ರಾಮನ ಕಥೆಯನ್ನು ಕೇಳಿದ್ರು. ನಾರದರು ವನವಾಸದವರೆಗೆ ರಾಮನ ಜೀವನದಲ್ಲಿ ಏನೆಲ್ಲ ನಡೆದಿತ್ತೋ ಎಲ್ಲವನ್ನು ಹೇಳಿದ್ರು. ಇದನ್ನ ಕೇಳ್ತಿದ್ದಂತೆ ಮತ್ತೊಮ್ಮೆ ವಾಲ್ಮೀಕಿಗೆ ದಿವ್ಯ ದೃಷ್ಟಿ ಬಂದು ಬಿಡ್ತು. ಇಡೀ ರಾಮಾಯಣವನ್ನೇ ಬರೆದು ಬಿಟ್ರು. ಸೀತೆಗೆ ತಂದೆಯಂತೆ ಆಶ್ರಯ ನೀಡಿದ ಋಷಿ ರಾಮ ರಾವಣನನ್ನು ಅಂತ್ಯಗೊಳಿಸಿ ಸೀತೆಯನ್ನು ವಾಪಸ್ ಕರ್ಕೊಂಡು ಬಂದ್ರು. ಆದ್ರೆ ಪ್ರಜೆಗಳ ಮಾತು ಕೇಳಿ ಸೀತೆಯನ್ನು ತ್ಯಾಗ ಮಾಡಿಬಿಟ್ರು. ಆಗ ಲಕ್ಷ್ಮಣ ಗರ್ಭವತಿಯಾಗಿದ್ದ ಸೀತೆಯನ್ನು ಕರ್ಕೊಂಡು ಹೋಗಿ ವಾಲ್ಮೀಕಿ ಮಹರ್ಷಿಯ ಆಶ್ರಮದಲ್ಲೇ ಬಿಟ್ಟು ಬಂದಿದ್ರು. ವಾಲ್ಮೀಕಿ ಸೀತೆಯನ್ನು ಮಗಳಂತೆ ನೋಡ್ತಿದ್ರು. ಆಕೆಯನ್ನು ಓರ್ವ ತಂದೆಯ ರೀತಿ ಸಾಕಿ ಸಲುಹಿದ್ರು. ವಾಲ್ಮೀಕಿ ಆಶ್ರಮದಲ್ಲೇ ಸೀತೆ ಲವ ಮತ್ತು ಕುಶರಿಗೆ ಜನ್ಮ ನೀಡಿದ್ರು. ಲವ ಕುಶಗೆ ವಾಲ್ಮೀಕಿ ಮಹರ್ಷಿಯೇ 8 ವರ್ಷಗಳ ಕಾಲ ಶಿಕ್ಷಣ ನೀಡಿದ್ರು. ಹೀಗೆ ಒಬ್ಬ ಬೇಡನಾಗಿದ್ದ ರತ್ನಾಕರ ವಾಲ್ಮೀಕಿಯಾಗಿ ಅರ್ಥಪೂರ್ಣ ಜೀವನ ಸಾಗಿಸಿದ್ರು. ತುಳಸಿದಾಸರಾಗಿ ಹುಟ್ಟಿದ್ರ ವಾಲ್ಮೀಕಿ. ರಾಮಾಯಣ ರಚನೆಯಾದ ಕಾಲದ ಬಗ್ಗೆ ಹಲವು ಗೊಂದಲಗಳಿವೆ. ತ್ರೇತಾಯುಗದಲ್ಲಿ ಜನಿಸಿದ್ದ ವಾಲ್ಮೀಕಿಯ ಬಗ್ಗೆ ಮಹಾಭಾರತದಲ್ಲೂ ಉಲ್ಲೇಖವಿದೆ. ಯುದ್ಧ ಮುಗಿದ ಬಳಿಕ ಒಂದಷ್ಟು ಜನ ಸಾಧು ಸಂತರು ಬಂದು ಯುಧಿಷ್ಠಿರನನ್ನು ಭೇಟಿಯಾಗಿದ್ರು. ಅವರಲ್ಲಿ ಇವರೂ ಒಬ್ಬರು ಅಂತ ಹೇಳಲಾಗುತ್ತೆ. ಇನ್ನು ವಾಲ್ಮೀಕಿ ರಚಿಸಿದ್ದ ರಾಮಾಯಣದಲ್ಲಿ 4,80,02 ಪದಗಳಿವೆ. ಅದೇ ರೀತಿ 24,000 ಶ್ಲೋಕಗಳಿವೆ. ಇದೇ ವಾಲ್ಮೀಕಿ 16ನೇ ಶತಮಾನದಲ್ಲಿ ತುಳಸಿದಾಸರಾಗಿ ಹುಟ್ಟಿದ್ರು. ರಾಮಚರಿತ ಮಾನಸ, ಹನುಮಾನ್ ಚಾಲೀಸವನ್ನು ರಚಿಸಿದ್ರು ಅಂತ ಹೇಳಲಾಗುತ್ತೆ. ವಾಲ್ಮೀಕಿ ಸಮುದಾಯದ ಪೂರ್ವಜರ. ಭಾರತದ ಹಲವು ರಾಜ್ಯಗಳಲ್ಲಿ ವಾಲ್ಮೀಕಿ ಅನ್ನೋ ಸಮುದಾಯವಿದೆ. ಈ ಸಮುದಾಯ ST ಅಂದ್ರೆ ಪರಿಶಿಷ್ಟ ಪಂಗಡದ ಅಡಿಯಲ್ಲಿ ಬರುತ್ತೆ. ಈ ಸಮುದಾಯದ ಜನ ತಮ್ಮನ್ನ ತಾವು ವಾಲ್ಮೀಕಿಯ ವಂಶಸ್ಥರು ಅಂತ ಹೇಳಿಕೊಳ್ತಾರೆ. ಫ್ರೆಂಡ್ಸ್, ಇದು ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಲ್ಲಿ ಒಂದಾದ ರಾಮಾಯಣವನ್ನು ಬರೆದ ಮಹಾಋಷಿ ವಾಲ್ಮೀಕಿಯ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರ ಜೀವನದ ಬಗ್ಗೆ ಹಲವು ಗೊಂದಲಗಳು ಕೂಡ ಇವೆ. ಅವುಗಳ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.